Hello everyone, welcome back to my channel. Today I want to share something special with you all. ಸೊ ನಾನು ಜರ್ಮನಿಗೆ ವೆಕೇಶನ್ ಮುಗಿಸ್ಕೊಂಡು ಇಂಡಿಯಾಯಿಂದ ಬಂದಾಯ್ತು. ಸೊ ಇಲ್ಲಿ ಸ್ನೋಯಿ ಡೇ, ಸೊ ಕೋಲ್ಡ್ ವೆದರ್ ಹೇಗಿದೆ, ಈ ಸ್ನೋಯಿ ವೆದರ್ ಮತ್ತೆ ಇಲ್ಲಿ ಜರ್ಮನಿಯಲ್ಲಿ ಹೇಗೆಲ್ಲ ಸ್ನೋ ಆಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ಸ್ನೋಫಾಲ್ ಇದ್ರೂ ಕೂಡ ಡೈಲಿ ಲೈಫ್ ಇನ್ ಜರ್ಮನಿ ನಾವು ಹೇಗೆ ಲೀಡ್ ಮಾಡ್ತೀವಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇಷ್ಟು ಫುಲ್ ಆಫ್ ಸ್ನೋ ಬಿದ್ದಿದೆ. ಸೊ ಅಂದ್ರೂ ಜನ ಯಾರು ಡೈಲಿ ಲೈಫ್ ನ ಮಿಸ್ ಮಾಡಲ್ಲ, ಅವ್ರವ್ರ ರೋಟೀನ್ ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಬನ್ನಿ, ನಾನು ನಿಮ್ಗೆ ಹಾಗೆ ನಮ್ಮ ಸ್ಟ್ರೀಟ್ ಅಲ್ಲಿ ಎಷ್ಟು ಸ್ನೋ ಬಿದ್ದಿದೆ ಅಂತ ಕೂಡ ತೋರಿಸ್ಕೊಂತ ಹೋಗ್ತೀನಿ. ಸೊ ಟೆಂಪರೇಚರ್ ಬಂದ್ಬಿಟ್ಟು ಈಸ್ ವೆರಿ ಲೋ ಅಂಡ್ ಇಟ್ಸ್ ರಿಯಲಿ ಫೀಲ್ಸ್ ವೆರಿ ಕೋಲ್ಡ್ ಔಟ್ಸೈಡ್. ಲೈಕ್ -3 ಡಿಗ್ರಿ ತನಕ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಇವತ್ತು ಸಂಡೇ ಬಂದ್ಬಿಟ್ಟು. ಸೊ ಇಲ್ಲಿ ವಿಂಟರ್ ಅಲ್ಲಿ ಹೆವಿ ಸ್ನೋ ಆಗುತ್ತೆ. ಲೈಕ್ ಡಿಸೆಂಬರ್ ಟು ಫೆಬ್ ಅಲ್ಲಿ ಫುಲ್ ಹೆವಿ ಸ್ನೋ ಇರುತ್ತೆ, ಮತ್ತೆ ರೈನಿ ಕೂಡ ಇರುತ್ತೆ. ಸ್ವಲ್ಪ ವೆದರ್ ಟೆಂಪರೇಚರ್ ಬಹಳನೇ ಲೋ ಆಗಿರುತ್ತೆ. ಹಾಗೆ ನಮ್ಗೆ ವಿಂಟರ್ ಅಲ್ಲಿ ಲೈಕ್ ವಿಂಟರ್ ಡಿಸೆಂಬರ್ ಟು ಮೇ ತನಕ ನಮ್ಗೆ ವಿಂಟರ್ ಸೀಸನ್ ಇರುತ್ತೆ ಇಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ಇಟ್ಸ್ ವೆರಿ ವೆರಿ ಕೋಲ್ಡ್. ಎಲ್ಲಾದ್ರೂ ಲೈಕ್ ಒಂದು 12 ಇಂಚಸ್ ತನಕ ಸ್ನೋಫಾಲ್ ಆಗಿತ್ತು. ಸೊ ರೋಡ್ ನ ಕ್ಲಿಯರ್ ಮಾಡಿರ್ತಾರೆ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು, ಈಸಿ ಆಗ್ಲಿ ವಾಕ್ ಮಾಡೋದಕ್ಕೆ ಎಲ್ಲಾರ್ಗು ಸ್ಟ್ರೀಟ್ ಅಲ್ಲಿ ಅಂತ. ಸೊ ನಮ್ಗೆ ಇಂಡಿಯನ್ಸ್ಗೆ ಸ್ನೋಫಾಲ್ ನೋಡಿದ್ರೆ ಫೀಲ್ಸ್ ವೆರಿ ವೆರಿ ಎಕ್ಸೈಟೆಡ್. ಇನ್ ಇಂಡಿಯಾ ನಾವು ಯೂಶಲಿ ಹಿಲ್ ಸ್ಟೇಷನ್ಸ್ ಅಲ್ಲಿ ಸ್ನೋಫಾಲ್ ನೋಡ್ತೀವಿ, ಬಟ್ ಇನ್ ಜರ್ಮನಿ ಎಲ್ಲಾ ಹತ್ರ ಸ್ನೋಫಾಲ್ ಆಗ್ತಾ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಕಾಮನ್ ಆಗಿರುತ್ತೆ, ನಾರ್ಮಲ್ ಆಗಿರುತ್ತೆ ಎಲ್ಲಾರ್ಗೂ. ಇಷ್ಟು ಸ್ನೋಫಾಲ್ ಆದ್ರೂ ಕೂಡ ಅವರ ಡೈಲಿ ಲೈಫ್ ಎಲ್ಲರೂ ವರ್ಕಿಗೆ ಹೋಗೋರು, ಹಾಗೆ ಸ್ಕೂಲ್ಗೆ ಹೋಗೋರು, ಸ್ಕೂಲಿಗೆ ಕಳಿಸಿದ್ರೆ ಮಕ್ಕಳಿಗೆ ಎಲ್ಲರೂ ಯೂಶಲಿ ಡೈಲಿ ರೊಟೀನ್ ಹೇಗಿರುತ್ತೆ ಆ ತರಾನೇ ಹೋಗ್ತಾ ಇರುತ್ತೆ. ಸೊ ಎಲ್ಲರೂ ಎಲ್ಲಾ ಕಡೆ ಕ್ಲಿಯರ್ ಆಗಿ ರೋಡ್ ನ ಕ್ಲಿಯರ್ ಮಾಡ್ತಾರೆ. ಮಾರ್ನಿಂಗ್ ಆದ ಕೂಡಲೇ ನೋಡ್ತಾ ಇದಿರಲ್ಲ, ಎಷ್ಟು ಫುಲ್ ಆಫ್ ಸ್ನೋ ಬಿದ್ದಿದೆ. ಗ್ರಾಸ್ ಮೇಲೆ, ಟ್ರೀ ಮೇಲೆ ಇಂತೂ ಫುಲ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ರಿವರ್ ಕೂಡ, ಸ್ಟ್ರೀಟ್ ಕೂಡ ಫುಲ್ ಆಫ್ ಸ್ನೋ ಇಂದ ಕವರ್ ಆಗಿರೋದು. ಲೈಕ್ ವಂಡರ್ ಲ್ಯಾಂಡ್ ತರಾನೇ ಅನಿಸ್ತಾ ಇರುತ್ತೆ ನೋಡೋದಕ್ಕೆ. ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ ಸ್ಟ್ರೀಟ್ಸ್ ಕೂಡ. ಸೊ ಇನ್ ಜರ್ಮನಿ ದ ರೋಡ್ಸ್ ಆರ್ ಕ್ಲೀನ್ ರೆಗ್ಯುಲರ್ಲಿ, ಸೊ ಡ್ರೈವಿಂಗ್ ಮತ್ತೆ ವಾಕಿಂಗ್ ಬಿಕಮ್ಸ್ ಈಸಿಯರ್ ಆಗಿರ್ಲಿ ಅಂತ. ಹಾಗೆ ಜನ ಬಂದ್ಬಿಟ್ಟು ವಿಂಟರ್ ಜಾಕೆಟ್ಸ್, ಗ್ಲೌಸ್ ನ ವೇರ್ ಮಾಡ್ತಾರೆ, ವಿಂಟರ್ ಶೂಸ್ ಟು ಸ್ಟೇ ವಾರ್ಮ್ ಆಗಿರ್ಲಿ ಅಂತ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈಸ್ ಆಲ್ಸೋ ವರ್ಕ್ಸ್ ಪ್ರಾಪರ್ಲಿ. ಸೊ ಸ್ನೋಫಾಲ್ ಡಸಂಟ್ ಸ್ಟಾಪ್ಸ್ ಡೈಲಿ ಆಕ್ಟಿವಿಟೀಸ್ ಅಂತ ಹೇಳ್ತೀನಿ ಇಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ಇಟ್ಸ್ ವೆರಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿರುತ್ತೆ ರೋಡ್, ವಾಕೇಬಲ್ ಇರುತ್ತೆ. ಸೊ ಎಲ್ಲೂ ನಮ್ಗೆ ರೆಸ್ಟ್ರಿಕ್ಷನ್ ಆಗಿರೋದಿಲ್ಲ ಹೋಗಕ್ಕಾಗ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು 12 o'clock ನಾನು ಮನೆ ಬಿಟ್ಟಿದ್ದೀನಿ. ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ 2 o'clock ನನ್ನ ಮಕ್ಕಳಿಗೆ ಪಿಕಪ್ ಮಾಡಬೇಕು ಕಿಂಡರ್ಗಾರ್ಟನಿಂದ. ಸೊ ಹಾಗಾಗಿ ನಾನೀಗ ರೆಡಿಯಾಗಿ ಬಂದಿದ್ದೀನಿ. ಏನು ಶಾಪಿಂಗ್ ಮಾಡಬೇಕು ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಬಂದಿದ್ದೀನಿ, ಏನು ನೋಡಬೇಕು ಸ್ವಲ್ಪ. ಸೊ ಮನೆ ಹತ್ರನೇ ಶಾಪಿಂಗ್ ಮಾಲ್ ಇರೋದಕ್ಕೆ ಕಾರಣ ನನಗೆ ಈಸಿಲಿ ಆಕ್ಸೆಸಬಲ್ ಆಗಿರುತ್ತೆ ಏನಾದರೂ ಶಾಪಿಂಗಿಗೆ ಹೋಗ್ಬೇಕು ಅಂತ ಅಂದರೆ. ಸೊ ಎಲ್ಲಾನು ಶಾಪ್ಸ್ ಈಸಿಲಿ ಆಕ್ಸೆಸಬಲ್ ಆಗಿರುತ್ತೆ. ಲೈಕ್ ಸ್ಲಿಪ್ಪರ್, ಶೂಸ್ ಶಾಪ್ಸ್, ಮತ್ತೆ ಮಾಲಲ್ಲಿ ಅಫ್ಕೋರ್ಸ್ ಎಲ್ಲ ಬಟ್ಟೆ ಅಂಗಡಿ ಕೂಡ ಇರುತ್ತೆ. ಸೊ ಏನೇನೆಲ್ಲ ಶಾಪ್ ಮಾಡೋದಿದ್ರೆ ಎಲ್ಲ ಕೂಡ ಇಲ್ಲಿ ನನಗೆ ಈಸಿಲಿ ಆಕ್ಸೆಸಬಲ್ ಆಗಿರುತ್ತೆ. ಸೊ ನಾನು ಬಂದಿದ್ದೆ ಇವತ್ತು ಸ್ವಲ್ಪ ಗ್ಲೌಸ್ ಮತ್ತೆ ವಿಂಟರ್ ಶೂಸ್ನ ನೋಡಬೇಕು ಮಕ್ಕಳಿಗೆ ಅಂತ. ಸೊ ಅಫ್ಕೋರ್ಸ್ ಸೈಜ್ನ ನೋಡ್ಬಿಟ್ಟು ತಗೋಬೇಕಾಗುತ್ತೆ. ಸೊ ಫಸ್ಟ್ ನಾನು ಇವತ್ತು ಎಲ್ಲ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಸೊ ವಿಂಟರ್ ಕ್ಯಾಪ್ಸ್ ಮತ್ತೆ ಗ್ಲೌಸ್ನ ಮತ್ತೆ ಒಮ್ಮೆ ಪರ್ಚೇಸ್ ಮಾಡೋಣ ಅಂತ ನೋಡ್ತಾ ಇದ್ದೆ.
ಸೊ ಇದು ಬಂದ್ಬಿಟ್ಟು ಜರ್ಮನ್ ಬ್ರ್ಯಾಂಡ್ ಡೈಶ್ಮನ್ ಅಂತ. ಸೊ ಈ ಶಾಪ್ಸ್ ಅಲ್ಲಿ ನಮ್ಗೆ ಲೈಕ್ ಎಲ್ಲಾ ತರ ವೆರೈಟೀಸ್ ಆಫ್ ಶೂಸ್ ಸಿಗುತ್ತೆ. ಸೊ ನಾನ್ ಸರ್ಚ್ ಮಾಡ್ತಿದ್ದೆ ವಿಂಟರ್ ಶೂಸ್ ಅಲ್ಲಿ ಈ ತರ ಮಕ್ಕಳಿಗೆ ತಗೋಬೇಕು ಅಂತ ನೋಡ್ತಾ ಇದ್ದೆ. ಸೊ ಎಲ್ಲ ಕಂಫರ್ಟೇಬಲ್ ಆಗಿರುತ್ತೆ ಶೂಸ್ ನಮ್ಗೆ ಈ ಶಾಪ್ಸ್ ಅಲ್ಲಿ ನೋಡ್ತಾ ಇದ್ದೆ. ಸೊ ಸೈಜ್ ನನ್ಗೆ ಕರೆಕ್ಟ್ ಆಗಿ ಸಿಗ್ಲಿಲ್ಲ. ಸೊ ಎನಿವೇಸ್ ನಾನು ನನ್ನ ಮಕ್ಕಳಿಗೆ ಕರ್ಕೊಂಡ್ ಬಂದ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಬಂದೆ. ನಾನು ಇವತ್ತು ವಾಕ್ ಮಾಡ್ತಾ ಬಂದಿದ್ವಿ. ಫುಲ್ -3 ಇದೆ ಟೆಂಪ್ರೇಚರು. ಫುಲ್ ಕವರ್ ಮಾಡ್ಕೊಂಡು ಬಂದಿದ್ದೀನಿ, ಫುಲ್ ಓವರು ಕ್ಯಾಪ್ ಎಲ್ಲ ಹಾಕ್ಕೊಂಡು. ಸೊ ವೆಜಿಟೇಬಲ್ ಏನೂ ಇಲ್ಲ ಮನೇಲಿ. ಮೇಯ್ನು ಚಿಲ್ಲಿ, ಕೊರಿಯಾಂಡರ್, ನಾವು ಇಂಡಿಯನ್ಸ್ ಏನೆಲ್ಲ ಯೂಸ್ ಮಾಡ್ತೀವಿ. ಸೊ ಇಂಡಿಯನ್ ಸ್ಟೋರ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಇದು ಬಂದ್ಬಿಟ್ಟು ನಿಯರ್ ಬೈ ನಮ್ಮ ಮನೆ ಹತ್ರ ನಮ್ಮ ಸಿಟಿಯಲ್ಲಿ ಇಂಡಿಯನ್ ಸ್ಟೋರ್ ಆಗಿರುತ್ತೆ. ಸೊ ನಾವು ಇಲ್ಲಿ ವಾಕೇಬಲ್ ಕೂಡ ಬರ್ಬೋದು, ಎಲ್ಸ್ ನಾವು ಕಾರಲ್ಲಿ ಯೂಶಲಿ ಬಂದ್ಬಿಟ್ಟು ಶಾಪ್ ಮಾಡಿ ಹೋಗ್ತೀವಿ. ಬಿಕಾಸ್ ಆಫ್ ಹೆವಿ ಗ್ರೋಸರೀಸ್ನ ನಾವು ತಗೋಬೇಕಾಗಿರುತ್ತೆ, ರೈಸ್, ದಾಲ್ ಎಲ್ಲ. ಸೊ ಇವತ್ತು ನಾನು ಸ್ವಲ್ಪ ಸ್ಮಾಲ್ ಅಮೌಂಟಲ್ಲಿ ಶಾಪಿಂಗ್ ಮಾಡಿದೆ, ಹೀಗೆ ಕ್ಯಾರಿ ಮಾಡಿ ಹೋಗ್ಬೋದು ಅಂತ. ವೆಜಿಟೇಬಲ್ ಮತ್ತು ಸ್ವಲ್ಪ ದಾಲ್ನ ನಾನು ಪರ್ಚೇಸ್ ಮಾಡಿದೆ. ಲೈಕ್ ಇಲ್ಲಿ ನಮಗೆ ಎಲ್ಲ ಕೈಂಡ್ಸ್ ಆಫ್ ಇಂಡಿಯನ್ ಗ್ರೋಸರಿ ಐಟಮ್ಸ್ ಸಿಗುತ್ತೆ. ಲೈಕ್ ನಾವು ಯೂಸ್ ಮಾಡೋ ತೂರ್ ದಾಲ್ ಮತ್ತೆ ಉರದ್ ದಾಲ್, ಈ ತರ ಎಲ್ಲಾ ತರ ದಾಲ್ಸ್ನ ನಾವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ನಮ್ಗೆ ಜರ್ಮನ್ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಇದೆಲ್ಲ ತರ ದಾಲ್ ನಮ್ಗೆ ಸಿಗೋದಿಲ್ಲ. ಲೈಕ್ ನಾವು ಊಟ ಮಾಡೋ ರೈಸ್ ಕೂಡ ನಮ್ಗೆ ಅವೈಲೇಬಲ್ ಇರೋದಿಲ್ಲ. ಸೊ ಇಂಡಿಯನ್ ಸ್ಟೋರ್ ಅಲ್ಲಿ ನಮ್ಗೆ ಇಂಡಿಯಾ ಇಂದ ಬರೋ ಎಲ್ಲಾ ತರ ಗ್ರೋಸರೀಸ್ನ ನಾವು ಇಲ್ಲಿ ಈ ಸ್ಟೋರ್ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಏನೇನೆಲ್ಲ ನಾನು ಪರ್ಚೇಸ್ ಮಾಡಿದೆ. ಹಾಗೆ ಈ ಶಾಪ್ ಅಲ್ಲಿ ಇಂಡಿಯನ್ ಐಟಮ್ಸ್ ಮತ್ತೇನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ, ಬನ್ನಿ. ಸೊ ಹಾಗೆ ಕಾಸ್ಟ್ ಬಂದ್ಬಿಟ್ಟು 500 ಗ್ರಾಮ್ಗೆ ಲೈಕ್ 3 ಯೂರೋಸ್ ಕಾಸ್ಟ್ ಆಗುತ್ತೆ. 3 ಯೂರೋಸ್ ಮೀನ್ಸ್ ಲೈಕ್ 300 ರುಪೀಸ್. 500 ಗ್ರಾಮ್ಗೆ ಇರುತ್ತೆ ಒಂದು ದಾಲ್ ಪ್ಯಾಕೆಟ್. ಸೊ ಹಾಗೆ ಚಾಟ್ಸ್ ಕೂಡ ಇರುತ್ತೆ, ಮಿಕ್ಸ್ಚರ್ಸ್ ಸಿಗುತ್ತೆ, ಇಂಡಿಯನ್ ಮಿಕ್ಸ್ಚರ್ಸ್ ನಾವು ಏನು ಯೂಶಲಿ ಇಂಡಿಯಾದಲ್ಲಿ ತಿಂತೀವಿ. ಲೈಕ್ ಹಲ್ದಿರಾಮ್ ಈ ತರ ಎಲ್ಲ ಬ್ರ್ಯಾಂಡ್ಸ್ ಮಿಕ್ಸ್ಚರ್ಸ್ ಕೂಡ ಸಿಗುತ್ತೆ. ಲೈಕ್ ಚಕ್ಲಿ, ಕೋಡ್ಬಳೆ ಎಲ್ಲಾ ತರ ಇಂಡಿಯಾ ಇಂದ ಬರೋದು ಎಲ್ಲಾನು ನಮ್ಗೆ ಇಲ್ಲಿ ಸಿಗುತ್ತೆ. ಲೈಕ್ ಕಾಸ್ಟ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಒಂದು ಪ್ಯಾಕೆಟ್ ನಾವು ಇಂಡಿಯಾದಲ್ಲಿ ಕೊಟ್ಟು ತಗೊಳೋದಕ್ಕೂ ಇಲ್ಲಿ ತಗೊಳೋದಕ್ಕೂ ಬಹಳನೇ ವೇರಿ ಆಗುತ್ತೆ. ಸೊ ಹಾಗೆ ಕಾಸ್ಟ್ಲಿ ಬೀಳೋದಕ್ಕೆ ಕಾರಣ ಸ್ವಲ್ಪ ಇಂಡಿಯಾದಿಂದ ಯಾರು ಬರ್ತಾ ಇರ್ತಾರೆ ಅಫ್ಕೋರ್ಸ್ ಎಲ್ಲ ಸ್ವಲ್ಪ ಸ್ಪೈಸಸ್ ಮತ್ತೆ ಇದೆಲ್ಲ ತರ ಚಾಟ್ಸ್ ಮತ್ತೆ ಪಿಕಲ್ಸ್ನ ನಾವು ಕ್ಯಾರಿ ಮಾಡಿ ಬರ್ತೀವಿ. ಲೈಕ್ ನಮ್ಗೆ ಒಂದು 6 to 8 ಮಂತ್ಸ್ ತನಕ ಯೂಸ್ ಆಗಲಿ ಅನ್ನೋ ಥರ ಆ ಥರ ನಾವು ಸ್ಪೈಸಸ್ನ ನಾವು ತೊಗೊಂಡು ಬಂದಿರ್ತೀವಿ. ಸೊ ನಾನು ಎಲ್ಲ ವೆಜಿಟೇಬಲ್ಸ್ ಮತ್ತು ಸಮ್ ದಾಲ್ಸ್ನ ನಾನು ಪರ್ಚೇಸ್ ಮಾಡಿದೆ ಇಲ್ಲಿ. ಸೊ ಬನ್ನಿ, ಈಗ ವೆಜಿಟೇಬಲ್ಸ್ನ ನಾನು ತೊಗೊಳೋದಕ್ಕೆ ಹೋಗ್ತಾ ಇದ್ದೀನಿ. ಏನೆಲ್ಲ ತೊಗೊಂಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಸೊ ವೆಜಿಟೇಬಲ್ಸ್ ಕಾಸ್ಟ್ ಕೂಡ ಲೈಕ್ 1 kgಗೆ 7.5 ಯೂರೋಸ್, ಲೈಕ್ 750 ರೂಪಾಯಿ, 750 ರುಪೀಸ್ ಕಿಲೋ ಇರುತ್ತೆ ಇಲ್ಲಿ ನಾವು ಏನ್ ತಗೊಂಡ್ರು ಕೂಡ. ಕೋರಿಯಂಡರ್ 1.5 ಯೂರೋಸ್, ಕೋರಿಯಂಡರ್ 1.5 ಯೂರೋಸ್ ಅಂದ್ರೆ 150 ರುಪೀಸ್ ಇರುತ್ತೆ ಎಲ್ಲ. ಲೈಕ್ ಕೋರಿಯಂಡರ್, ಮಿಂಟ್ ಲೀವ್ಸ್, ಕರಿ ಲೀವ್ಸ್ ಎಲ್ಲ 1 ಯೂರೋ 1.5 ಯೂರೋಸ್ಗೆ ನಮಗೆ ಸಿಗುತ್ತೆ. 150 ರುಪೀಸ್ ಇಂಡಿಯನ್ ರುಪೀಸ್ ಅಲ್ಲಿ 150 ರುಪೀಸ್ ಅಲ್ಲಿ ನಾವು 1 ಕೋರಿಯಂಡರ್ ಪ್ಯಾಕೆಟ್ನ ನಾನು ಪರ್ಚೇಸ್ ಮಾಡ್ತೀನಿ. ಸೊ ಹಾಗೆ ಎಲ್ಲ ವೆಜಿಟೇಬಲ್ಸ್ 7.5 ಯೂರೋಸ್, 750 ರುಪೀಸಿಗೆ ಕಿಲೋ ನಾವು ಇಲ್ಲಿ ಪರ್ಚೇಸ್ ಮಾಡ್ತೀವಿ. ಸೊ ನಾನು ಬಂದ್ಬಿಟ್ಟು ಭೇಂಡಿ ಮತ್ತೆ ಚಿಲ್ಲಿ ಮತ್ತೆ ಹೀಗೆ ಬದನೆಕಾಯಿ ಕೂಡ ತಗೊಂಡೆ. ಮತ್ತೇನೆಲ್ಲ ಹೇಗಿದೆ ನಮ್ಮ ಇಂಡಿಯನ್ ಸ್ಟೋರ್ ಅಂತ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ.
ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ. ಲೈಕ್ ವೆಜಿಟೇಬಲ್ಸ್ನ ನಾನು ತೊಗೊಂಡೆ, ಹಾಗೆ ಕೊಕೊನಟ್ ಮಿಲ್ಕ್ನ ನಾನು ತೊಗೊಂಡೆ. ಕೊಕೊನಟ್ ಮಿಲ್ಕ್ ನನಗೆ ಭಾಳ ಇಷ್ಟ, ಅಡುಗೆಗೆಲ್ಲ ನಾನು ಭಾಳನೇ ಯೂಸ್ ಮಾಡ್ತೀನಿ. So this was my snowy day vegetable shopping in Germany from an Indian store. So I hope you enjoyed watching this vlog. ಸೊ ನಿಮಗೆಲ್ಲ ಹೀಗೆ ನನ್ನ ಡೈಲಿ ವ್ಲಾಗ್ಸ್, ಡೈಲಿ ಲೈಫ್ ಇನ್ ಜರ್ಮನಿ ನೋಡಬೇಕು ಅನ್ನೋದಾದರೆ ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತೀನಿ. ಹಾಗೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಸ್ನೋಫಾಲ್ ನೋಡಿಬಿಟ್ಟು ನನ್ನ ಈ ವ್ಲಾಗಲ್ಲಿ ಪ್ಲೀಸ್ ಹಿಟ್ ದ ಲೈಕ್ ಬಟನ್ ಅಂತ ಕೂಡ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್ ಎಲ್ಲರಿಗೂ.